ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರೋವಂಥ ಹಿತವಾಗಿ ಸಿಹಿಯಾಗಿರೋವಂಥ ಒಂದು ಪಾಯಸ ಮಾಡ್ತಾಯಿದ್ದೀನಿ. ನಾರ್ಮಲ್ ಪಾಯಸನೇ, ಬಟ್ ವಿಶೇಷ ರುಚಿಯಿಂದ ಕೂಡಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹೆಸರುಬೇಳೆ ಪಾಯಸನ ಮಾಡ್ತಾ ಇರೋದು. 1 ಕಪ್ನಷ್ಟು ಹೆಸರುಬೇಳೆನ ನಾನು ತೊಗೋತಾ ಇದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು, ನಾನು ಕುಕ್ಕರಲ್ಲಿ ಕೂಗಿಸ್ಕೊತಾ ಇರೋದ್ರಿಂದ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನೀವು ಹಾಗೆ ಬೇಯಿಸ್ಕೊಳ್ಳೋ ಹಾಗಿದ್ದರೆ ಬಾಣಲೆನಲ್ಲಿ ಹುರ್ಕೋಬೋದು. ಇಲ್ಲಿ ನಾನು ಕುಕ್ಕರ್ಗೆ ಹಾಕ್ಕೊಂಡು, ತುಪ್ಪ ಏನು ಹಾಕೋದು ಬೇಡ, ಯಾಕೆಂದರೆ ನಾನು ಹುರ್ಕೊಂಡಾದಮೇಲೆ ತೊಳ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ಒಳ್ಳೆ ಪರಿಮಳ ಬರಬೇಕು, ಕಲರ್ ಚೇಂಜ್ ಆಗೋದು ಬೇಡ. ಸುಮಾರು ಒಂದು 5ರಿಂದ 6 ನಿಮಿಷ ಆಗ್ಬೋದು. ಆದಷ್ಟು ಸಣ್ಣ ಉರಿನಲ್ಲಿ ಮಾಡಿಕೊಂಡಾಗ ಒಳ್ಳೆ ಪರಿಮಳ ಬರುತ್ತೆ, ಒಂಚೂರು ಕಲರ್ ಚೇಂಜ್ ಆಗಲ್ಲ. ಈಗ ಇದಾಗಿದೆ. ಇದನ್ನು ನಾನು ಒಂದು 2 ಬಾರಿ ತೊಳ್ಕೊತೀನಿ. ತೊಳ್ಕೊಂಡು ಅದಕ್ಕೆ 3ರಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರಾಗಿ ಪಾಯಸ ಬೇಕು ಅಂತಂದರೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಈಗ ಒಂದೇ ಒಂದು ವಿಷಲ್ಲು, ಜಾಸ್ತಿ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದ್ರ ಜೊತೆಗೆ ನಾನು ಶಾವಿಗೆ ಕೂಡ ಹಾಕ್ತಾಯಿದ್ದೀನಿ. ಹಾಗಾಗಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ಅರ್ಧ ಕಪ್ನಷ್ಟು ಶಾವಿಗೆನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಸ್ವಲ್ಪ ಕಲರ್ ಬರೋ ತನಕ ಹುರ್ಕೋತಾ ಇದ್ದೀನಿ. ಕಲರ್ ಬಂದಾಗ ಅದಕ್ಕೆ ಒಂಥರ ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ, ಕಾಣಿಸುತ್ತೆ ಕೂಡ ನಾವು ಹಾಕಿರೋ ಶಾವಿಗೆ. ಸ್ವಲ್ಪ ಕಲರ್ ಬಂದಿದೆ. ಈಗ ಇಷ್ಟ ಆದರೆ ಸಾಕು, ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು 4ರಿಂದ 5 ಗೋಡಂಬಿ, 2 ಲವಂಗ, ಒಂದು 3 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 1/4 ಕಪ್ನಷ್ಟು ಕಾಯಿ ತುರಿನ ಹಾಕ್ಕೊಂಡು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ಅಂದರೆ ನಾವು ಹಾಕಿರೋ ಯಾವುದೇ ಪದಾರ್ಥ ಕಾಣಬಾರ್ದು. ಈಗ 1 ಕಪ್ನಷ್ಟು ಬೆಲ್ಲನ ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಸಿಹಿ ಬೇಕು ಅಂತಂದರೆ 1/4 ಕಪ್ನಷ್ಟು ಬೆಲ್ಲನ ಹಾಕ್ಕೋಬೋದು. ಕರಗಿದ್ರೆ ಸಾಕು. ಈಗ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಎಲ್ಲವೂ ರೆಡಿಯಾಗಿದೆ. ನಮ್ಮ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಸ್ವಲ್ಪ ಬೇಳೆ ಕಾಣಬೇಕು ಅಂತ ಅನ್ಸಿದ್ರೆ ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ, ಹಾಗೆಯೇ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು. ಈಗ ಶಾವಿಗೆನ ನಾವು ಹುರ್ಕೊಂಡಿದ್ದೀವಿ, ಅದನ್ನು ಬೇಯಿಸ್ಕೋಬೇಕು. ಹಾಗಾಗಿ ಇದನ್ನು ನಾನು ಬೇಳೆ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ನಿಮಗೆ ಯಾವ ಹದದಲ್ಲಿ ಪಾಯಸ ಬೇಕು ಅಂತ ಅನಿಸತ್ತೆ ಅಷ್ಟು ನೀರನ್ನು ಹಾಕ್ಕೋಬೇಕು. ಈಗ ಶಾವಿಗೆ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಶಾವಿಗೆ ಬೇಯತ್ತೆ. ಆ ನಂತರದಲ್ಲಿ ನಾವು ಮಿಕ್ಕ ಪದಾರ್ಥಗಳನ್ನ ಹಾಕ್ಕೋತಾ ಹೋಗೋಣ. ಈಗ ನಾವು ರುಬ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಕಾಯಿ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಈ ಹದದಲ್ಲಿ ಇದೆ. ಶಾವಿಗೆ ಕೂಡ ಹಾಗೆ ಬೇಯ್ತಾ ಇದೆ. ಈಗ 1-2 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಶಾವಿಗೆ ಬೆಂದಿದೆ ಅಂತ ಆದರೆ ನಾವು ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಹಾಕ್ಕೋಬೇಕು. ಬೆಲ್ಲದ ನೀರು, ನಾವು ರುಬ್ಕೊಂಡಿರೋ ಒಂದು ಕಾಯಿ ಎಲ್ಲವೂ ಸೇರಿ ಹದ ಕರೆಕ್ಟಾಗಿ ಬರಬೇಕು. ಈಗ ನಾನು ಚೂರು ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪದಲ್ಲಿ ಹುರಿದ್ಬಿಟ್ಟು ಬೇಕಾದರೆ ಹಾಕ್ಕೋಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ನೀರು, ನಾವು ಹಾಕಿರೋ ಒಂದು ಕಾಯಿ ಗೋಡಂಬಿ ಮಿಶ್ರಣ ಜೊತೆಗೆ ಬೇಳೆ ಶಾವಿಗೆ ಎಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು. ಈಗ ಸಣ್ಣದಾಗಿ ಕುದಿಸ್ಕೊಳ್ಳೋಣ. ಆಗಾಗ್ಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂತಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಈಗ ಆಗಿದೆ. ಸ್ವಿಚ್ ಆಫ್ ಮಾಡಿಕೊಂಡು ಈ ಹದದಲ್ಲಿ ನಾನು ಇಟ್ಕೊಂಡಿದ್ದೀನಿ. ನಿಮಗೆ ನೀರಾಗಿ ಇನ್ನೂ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಸ್ವಲ್ಪ ತುಪ್ಪನ ಹಾಕಿ ನೀವು ಬಡಿಸಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.